ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ, ಚಿಕನ್ ಸುಕ್ಕ ರೆಸಿಪಿದು. ಸೊ ಅದಕ್ಕಿಂತ ಮುಂಚೆ ಇವತ್ತು ಸಂಡೇ, ಸೊ ನಾನು ಅದಕ್ಕೋಸ್ಕರ ಬೆಳಿಗ್ಗೆ ನಮಗೆ ಹೊರಗಿಂದ ಹೋಟೆಲಿಂದ ತಂದದ್ದು ಪರೋಟ ಮತ್ತು ಎಗ್ ಮಸಾಲ. ಸೊ ಎಲ್ಲ ಮನೇಲಿ ಇದ್ದಾರೆ. ಸಂಡೇಸ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಸೇರ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಚಿಕನ್ ಸುಕ್ಕಾಗಿ ರೆಡಿ ಮಾಡ್ತಾ ಇದ್ದೇನೆ ಮಧ್ಯಾಹ್ನಕ್ಕೆ. ಇದಕ್ಕೆ ಎಲ್ಲ ಮಸಾಲೆ ನಾರ್ಮಲ್ ನಾವು ಯಾವುದು ಹಾಕ್ತೇವೆ ಅದೇ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಕಾಳು ಮೆಣಸು ಮತ್ತು ಒಂದು ಬೇವು ಸೊಪ್ಪನ್ನು ಸಹ ಫ್ರೈ ಮಾಡಿ ಒಟ್ಟಿಗೆ ಕಡಿಲಿಕ್ಕುಂಟು ಫಸ್ಟಿಗೆ. ಇದು ನನ್ನ ತಾಯಿ ಮಾಡುವಂತಹ ರೆಸಿಪಿ. ಅವರೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ಸೇಮ್ ಪದಾರ್ಥ ಎಲ್ಲ ಅದೇ ಸೇಮ್, ಅದು ಮಕ್ಕಳಿಗೆ ಸಹ ಇಷ್ಟ, ಟೇಸ್ಟ್ ಸಹ ಆಗಿ ಇರ್ತದೆ. ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸ್, ಆದರೆ ಸ್ವಲ್ಪ ಮಾಡುವ ಸ್ಟೈಲ್ ಒಂಚೂರು ಡಿಫ್ರೆಂಟ್ ಅಷ್ಟೇ. ಸೊ ನೋಡುವ ಏನೆಲ್ಲ ಹಾಕ್ತಾಯಿದ್ದೇನೆ ನೋಡಿ. ಇದಕ್ಕೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ತುಂಬ ನಿಮಗೆ ಗೊತ್ತಿರ್ಬೋದು, ಫಸ್ಟು ಇದು ಪುಳಿ ಮುಂಚಿ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಚಿಕನಿಗೆ ಮಸಾಲೆ ಎಲ್ಲ ಹಾಕಿ ಒಂದು ಸಲ ಎಲ್ಲ ಕುದಿಸಬೇಕು. ಗ್ರೈಂಡ್ ಮಾಡುವಾಗ ಬೇವು ಸೊಪ್ಪು ಹಾಕಲಿಕ್ಕೆ ಮರ್ತೋಯ್ತು, ಫ್ರೈ ಮಾಡಿ ಇಟ್ಟಿದ್ದೇನೆ, ಹಾಕಲಿಕ್ಕೆ ಹಾಗಾಗಿ ಈಗ ಪುನಃ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೀರು ಹಾಕಿರಲಿಲ್ಲ, ಈಗ ನೀರು ಹಾಕ್ತೇನೆ ಒಟ್ಟಿಗೆ. ಸೊ ಈಗ ಚಿಕನಿಗೆ ಈರುಳ್ಳಿ ಮತ್ತು ಬೇವು ಸೊಪ್ಪು ಹಾಕಬೇಕು. ಎಣ್ಣೆ ಹಾಕಿ ಈರುಳ್ಳಿ ಬೇವು ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಇಲ್ಲಿ ಚಿಕನ್ ರೆಡಿಯಾಗಿದೆ, ಕ್ಲೀನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಮತ್ತು ಇಲ್ಲಿ ಮಸಾಲೆ ಸಹ ರೆಡಿ ಉಂಟು. ಸೊ ಈಗ ಚಿಕನನ್ನು ಮತ್ತು ಮಸಾಲೆಯನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಬೇಯಿಸಬೇಕು. ನಾನು ಕುಕ್ಕರಲ್ಲಿ ಬೇಯಿಸೋದು, ಯಾಕೆಂದರೆ ಸ್ವಲ್ಪ ಒಳ್ಳೆ ಬೇಯ್ತದೆ, ಸ್ಮೂತ್ ಆಗ್ತದೆ ಚಿಕನ್, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಸ್ಮೂತಾಗಿ. ಇಲ್ಲದಿದ್ದರೆ ಗಟ್ಟಿ ಇರ್ತದೆ. ನನಗೆ ಹೀಗೆ ಬಾಣಲೆಯಲ್ಲಿ ಮಾಡೋದಾದರೆ ಗಟ್ಟಿ ಇರ್ತದೆ ಕೆಲವೊಂದು ಸಲ, ಹಾಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ಬೇಯ್ತದಲ್ಲ ಹಾಗೆ ಕುಕ್ಕರಲ್ಲಿ ಮಾಡೋದು. ಈಗ ಈರುಳ್ಳಿ ಮತ್ತು ಬೇವು ಸೊಪ್ಪು ಹಾಕಿದ್ದೇನೆ. ಆಮೇಲೆ ಈ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕಿ ಆದಮೇಲೆ ಒಂದು ದೊಡ್ಡ ತುಂಡು ಚಕ್ಕೆ ಹಾಕಿ ಕ್ಲೋಸ್ ಮಾಡಿ ಮುಚ್ಚಿ ಬೇಯಿಸ್ತೇನೆ. ಅದು ಚಕ್ಕೆ ಯಾವಾಗಲೂ ಎಲ್ಲ ಫ್ರೈ ಮಾಡ್ತಾರೆ, ಆದರೆ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿದ್ದೇನೆ. ಚಿಕನ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಎಲ್ಲೋ ಹಾಕಲಿಕ್ಕೆ ಸ್ವಲ್ಪ ಎಲ್ಲೋ, ಅರಶಿನ, ಆಮೇಲೆ ಸ್ವಲ್ಪ ಉಪ್ಪು. ಕಲ್ಲುಪ್ಪು ಹಾಕಬೇಕಿತ್ತು, ನಾನು ತಗೊಂಡಾಯಿತು. ಕಲ್ಲುಪ್ಪು ಹಾಕಿದರೆ ಇನ್ನೂ ಒಳ್ಳೆಯದಾಗ್ತದೆ, ಕಲ್ಲುಪ್ಪು ಹಾಕಿದ್ದೀನಿ ಮತ್ತೆ ಇದ್ದರೆ. ಆಮೇಲೆ ಈಗ ಸ್ವಲ್ಪ ಫ್ರೈ ಆದಮೇಲೆ, ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಫ್ಲೇಮ್ ಹೈ ಇಡ್ತೇನೆ. ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಹಾಕಲಿಕ್ಕೆ. ಈಗ ಮಸಾಲೆ ಹಾಕುವ, ಕಡ್ದ ಮಸಾಲವನ್ನು ಹಾಕಬೇಕು. ಹಾಕಿ ತುಂಡು ಚಕ್ಕೆಯನ್ನು ತಗೊಂಡು ಇದಕ್ಕೆ ಹಾಕಬೇಕು. ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಒಂದು ವಿಷಲ್ ಸಾಕು, ಒಳ್ಳೆ ಬೇಯ್ತದೆ. ಒಂದು ವಿಷಲಲ್ಲಿ ಬೇಯಲಿಕ್ಕೆ ಇದೆ. ಈಗ ಕುಕ್ಕರ್ ವಿಶಿಲ್ ಹಾಕಿದ್ದೇನೆ, ಒಂದು ವಿಶಿಲ್ ಕೂಗಿಸ್ತೇನೆ, ಆಮೇಲೆ ಆಫ್ ಮಾಡಿದರೆ ಆಯಿತು. ಅಷ್ಟರಲ್ಲಿ ಈಗ ತೆಂಗಿನಕಾಯಿಗೆ ರೆಡಿ ಮಾಡಬೇಕು. ಇಲ್ಲಿ ತೆಂಗಿನ ತುರಿ ರೆಡಿ ಆಯಿತು. ಇದರಲ್ಲಿ ಈಗ ಸುಕ್ಕಕ್ಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ದೀನಿ. ಇದನ್ನು ಒಂದು ಹೀಗೆ ಮಿಕ್ಸ್ ಮಾಡಿದರೆ ಸಾಕು. ಸ್ವಲ್ಪ ನೋಡಿ ಎಷ್ಟು ಗ್ರೈಂಡ್ ಆಯಿತು, ಸಾಕು. ನಾನೀಗ ಕುಕ್ಕರ್ ಓಪನ್ ಮಾಡಿದೆ, ನೀವು ನೋಡ್ಬೋದು, ಈಗ ಎಮ್ಮೆಯಾಗಿ ಕಾಣ್ತಾ ಉಂಟು. ಇದೀಗ ಮಸಾಲೆ ಇದರದ್ದು ಯಾವುದು ಮಸಾಲೆ ರೆಡಿ ಆಯಿತು. ಈಗ ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿದೆ. ತೆಂಗಿನ ತುರಿಯನ್ನು ಹಾಕಿದ್ದೇನೆ, ಇದು ಕಡ್ದದ್ದು. ತೆಂಗಿನ ತುರಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ಕಡ್ದಂತಹ ಒಂದು ಮಸಾಲೆ ಇದು. ಇದನ್ನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಖಾಲಿ ತೆಂಗಿನಕಾಯಿ ಇದೆ, ಇದು ಈಗ ರಾ ತೆಂಗಿನಕಾಯಿ. ಇದು ನಾನು ಕಡಿಲಿಲ್ಲ, ಏನಿಲ್ಲ, ಹಾಗೆ ಹಾಕ್ತಾಯಿದ್ದೇನೆ.
ತೆಂಗಿನಕಾಯಿ ಕಡ್ದದ್ದು ಸ್ವಲ್ಪ ನೀರಿತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀರಲ್ಲಿ ಸ್ವಲ್ಪ ಈ ತೆಂಗಿನಕಾಯಿ ತುರಿಸ ತೆಂಗಿನಕಾಯಿ ನಾವು ಪೇಸ್ಟ್ ಮಿಕ್ಸ್ ಮಾಡಿ ಹಾಕಿದ್ವಲ್ಲ ಅದೆಲ್ಲ ಬೇಯಬೇಕು. ಓಪನ್ ಮಾಡಿಡಬೇಕು, ತುಂಬ ಮುಚ್ಚಬೇಡಿ, ಯಾಕೆಂದರೆ ಒಂದು ಸಲ ಬೆಂದಾಗಿದೆ. ಈಗ ಸ್ವಲ್ಪ ತೆಂಗಿನ ತುರಿ ಬೇಯಬೇಕಷ್ಟೇ. ಸೊ ಹಾಗಾಗಿ ನಾನು ಸ್ವಲ್ಪ ಓಪನ್ ಮಾಡಿಟ್ಟು ಬೇಯಿಸ್ತೇನೆ. ಸ್ವಲ್ಪ ಒಳ್ಳೆ ಬೇಯಲಿ, ಆಮೇಲೆ ಒಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಇಲ್ಲಿ ನೋಡ್ಬೋದು ನೀವು, ನಾನು ಸ್ವಲ್ಪ ತೆಗೆದಿಟ್ಟಿದ್ದೇನೆ. ವಾವ್, ನನಗೆ ಇದೊಂದು ಅಭ್ಯಾಸ, ಅದು ಬೇಯಿಸುವಾಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೇನೆ ಹೇಗೆ ಉಂಟು ಅಂತ ಹೇಳ್ತೇನೆ. ಸ್ವಲ್ಪ ಎಂಜಾಯ್ ಮಾಡುವ. ಯಾರು ಸಹ ಇಲ್ಲ, ಮಗ ಮತ್ತು ತಂದೆ ಇದಕ್ಕೆ ಹೋಗಿದ್ದಾರೆ ಅಂತ ಹೇರ್ ಕಟ್ಟಿಗೆ, ಒಂದು ಹೇರ್ ಕಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗೆ ಯಾರು ಸಹ ಇಲ್ಲ, ನಾನೊಬ್ಬಳೇ. ಹಾಗಾಗಿ ನಾನು ಇದನ್ನೊಂದು ಟೇಸ್ಟ್ ಮಾಡ್ತೇನೆ. ಇದು ಫಸ್ಟಿಗೆ ಮಾಡ್ತೇವಲ್ಲ ನಾವು ಮಸಾಲೆಯಲ್ಲಿ, ಸೊ ಇದು ಪುಳಿ ಮುಂಚಿ ಆಗ್ತದೆ ಆ್ಯಕ್ಚುಲಿ. ಇದು ಖಾಲಿ ತಿನ್ನಲಿಕ್ಕೆ ತುಂಬ ಟೇಸ್ಟ್. ಸೊ ತೆಂಗಿನೆಣ್ಣೆ ಜಾಸ್ತಿ ಹಾಕಿ ಸ್ವಲ್ಪ ಸುಕ್ಕಾಗಿ, ಒಳ್ಳೆ ಟೇಸ್ಟ್ ಬರ್ತದೆ. ಆಮೇಲೆ ಇದಕ್ಕೆ ಈಗ ಸಾಸಿವೆ ಹಾಕ್ಬೋದು, ನಾನು ಹಾಕ್ತೇನೆ ಸ್ವಲ್ಪ ಒಗ್ಗರಣೆ. ಇದಕ್ಕೆ ಸ್ವಲ್ಪ ಸಾಸಿವೆ, ನೋಡಿ ಈ ಥರ ಸ್ವಲ್ಪ ಕೆಂಪು ಆಗಬೇಕು ಬೆಳ್ಳುಳ್ಳಿ, ಅಲ್ಲಿ ತನಕ ಉರಿಬೇಕು ಅದನ್ನು. ನೋಡ್ಬೋದು ನೀವು, ಸ್ವಲ್ಪ ಕೆಂಪಾಯಿತು. ಇಷ್ಟು ಬೆಳ್ಳುಳ್ಳಿ ಕೆಂಪಾಗಬೇಕು. ಆಮೇಲೆ ಬೇವು ಸೊಪ್ಪಿದ್ರೆ ಬೇವು ಸೊಪ್ಪು ಸಹ ಹಾಕ್ಬೋದು, ನಾನು ಖಾಲಿ ಆಯಿತು. ಸೊ ಹಾಗಾಗಿ ಹೀಗೆ ನಾನು ಒಗ್ಗರಣೆ ಹಾಕ್ತೇನೆ. ಮೇಯ್ನ್ ಇದರಲ್ಲಿ ಏನಂತಂದರೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಆಯಿತು. ಸೊ ಅದು ವಿಡಿಯೋ ತೆಗಿಲಿಕ್ಕೆ ಮರ್ತೋಯ್ತು ನನಗೆ. ಸೊ ಒಗ್ಗರಣೆ ಹಾಕಿ ಈಗ ಮಿಕ್ಸ್ ಮಾಡಿ ನೋಡ್ಬೋದು, ನಾನು ಬೆಳ್ಳುಳ್ಳಿ ಎಲ್ಲ ಇಡೀ ಒಗ್ಗರಣೆ ಹಾಕಿದ್ದೀನಿ ಇರ್ಬೋದು ನೋಡಿ. ಸೊ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಭಾರಿ ಟೇಸ್ಟ್ ಆಗ್ತದೆ. ಗ್ರೇವಿ ಇಟ್ಟಿದ್ದೇನೆ, ಯಾಕೆಂದರೆ ನಾನು ಮಕ್ಕಳಿಗೆ ಸ್ವಲ್ಪ ಗ್ರೇವಿ ಇಷ್ಟ. ಇಡ್ಲಿ ದೋಸೆ ಏನಾದರೂ ತಿನ್ನಲಿಕ್ಕೆ ಕಬಾಬಿಗೆ ಸಹ ರೆಡಿ ಮಾಡಿ ಇಟ್ಟಿದ್ದೇನೆ ಕಾಯಿಸಲಿಕ್ಕೆ. ಆಯಿತು, ಇನ್ನು ಅನ್ನ ಆಗ್ತಾ ಉಂಟು. ಬೇಳೆ ಸಾರು, ಚಿಕನ್ ಸುಕ್ಕ ಮತ್ತು ವೈಟ್ ರೈಸ್ ಎಲ್ಲ ರೆಡಿ ಆಯಿತು. ಇನ್ನು ಊಟ ಮಾಡೋದು. ತೋಜ ಮಂಡೆ ತೋಜಲ್ಲ ನಿನ್ನ ಓ ಕಟ್ಟೊಂದು ಸ್ಟೈಲ್ ವಾ ಸೂಪರ್. ಓ ಕಟ್ಟು ಸ್ಟೈಲ್ ಕಟ್ಟು ಅಲ್ಲಿ ಕಟ್ಟು ಈ ಸೈಡ್ ಇচ্ছে. ಓಹೋ ಹೋ 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 ಸೂಪರ್.